ಹಾಗೆ ನೋಡ್ತಿದ್ಯಾ? ಇದು ಪೊಲೀಸ್ ಸ್ಟೇಷನ್ ಅಲ್ಲ, ನಾನು ಪೊಲೀಸ್ ಕೂಡ ಅಲ್ಲ. ರಾಜಲಕ್ಷ್ಮಿ. ನನ್ನ ಗಂಡ ಶೌರ್ಯ ಸರ್, ಹಾಕಿ ಕೋಚ್. ಅಂದ್ರೆ ಇಷ್ಟೊತ್ತು ಮಾಡಿದ ನಾಟಕನ? ನಿನ್ನ ಹತ್ರ ನಿಜ ಹೇಳ್ಸೋದಕ್ಕೆ ನಾವು ನಿನ್ನೆ ಫಾಲೋ ಮಾಡಿದ್ವಿ. ಗೆಟಪ್ ಬದಲಾಯಿಸೋದ್ರಲ್ಲಿ ನಿನ್ನೆ ಫಾಲೋ ಮಾಡಿದ್ವಿ. ಮಮ್ಮಿ, ಡ್ಯಾಡಿ, ನೋಡಿದ್ರಿ ಅಲ್ವಾ ನಿಮ್ಮ ಮಗಳು ನಾಟಕನ? ಇವಾಗೇನಂತೀರ ಹೇಳಿ? ಇದೇನಾ ನಿಮ್ಮ ಮಗಳು ಅವಳ ಫ್ರೆಂಡ್ ಜೊತೆ ಮಾಡ್ತಿರೋ ಕೋರ್ಸು? ತಾನು ಪ್ರೀತಿಸಿದ ಹುಡುಗಂಗೆ ಬೇರೆಯವಳ ಜೊತೆ ಮದುವೆ ಆಗಿದ್ರು ಕೂಡ ಅವನೇ ಬೇಕು ಅಂತ ಅಂದ್ಕೊಳ್ಳೋದು ಪ್ರೀತಿ ಅಂತಾರ ಅಥವಾ ಇನ್ನೇನೋ ಅಂತಾರಂತ ನೀವೇ ಯೋಚನೆ ಮಾಡಿ. ಏನಮ್ಮ ನೀನು? ನಿನಗೋಸ್ಕರ ಚಿಕ್ಕವಳು ಇರ್ಬೇಕಾದ್ರೆ ಸೈಕಲ್ ಕೊಡಿಸ್ದೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಕೂಟಿ ಕೊಡಿಸ್ದೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಕಾರ್ ಕೊಡಿಸ್ದೆ. ನಿನ್ನೆ ಎಲ್ಲ ಮೊನ್ನೆ ನೀನ್ ಕೇಳಿದೆ ಅಂತ ಒಂದು ಕಾಲೇಜ್ ಗ್ರೌಂಡ್ನ ಕೊಡ್ಬೇಕು ಅನ್ಕೊಂಡೆ. ಏನಕ್ಕೆ ಗೊತ್ತಾ? ನನಗೆ ದುಡ್ಡಿದೆ ಅಂತ ಅಹಂಕಾರ ಅಲ್ಲ, ನನ್ನ ಮಗಳ ಮೇಲಿರೋ ಪ್ರೀತಿಗೆ. ಆದ್ರೆ ನೀನು ನಿನ್ನ ಪ್ರೀತಿಗೋಸ್ಕರ 2 ಜೀವಗಳನ್ನ ನಾಶ ಮಾಡ್ತೀನಿ ಅಂತ ಪಣ ತೊಟ್ಟಿದೀಯಾ. ಇಂಥ ನೀಚ್ ಕೆಲಸ ಮಾಡೋದಕ್ಕೆ ನಿಂಗೆ ನಾಚಿಕೆ ಆಗೋದಿಲ್ವಾ? ನಿನ್ ಮಗು ಆಗಿದ್ದಾಗ ಕೈ ತುತ್ತು ತಿನ್ನಿಸುವಾಗ ನಿಮ್ಮಪ್ಪ ನಿನ್ಗೆ ಚಂದ ಮಾಮನ್ ತೋರ್ಸ್ಬೇಡ ಅಂದ್ರು. ಯಾಕೆ ಗೊತ್ತಾ? ನಿನ್ನನ್ನ ಯಾವತ್ತಾದ್ರೂ ನೇರವಾಗಿ ಆ ಚಂದ್ರನ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ. ಪ್ರೀತಿ ಅಂದ್ರೆ ಅಷ್ಟು ದೊಡ್ಡದಾಗಿರ್ಬೇಕೆ ಹೊರತು ಹೀಗೆ ಕ್ಷಮಿಸದೇ ಇರೋ ಹಾಗಿರ್ಬಾರ್ದು. ಒಬ್ಬ ವ್ಯಕ್ತಿ ಮನುಷ್ಯತ್ವನ ಸಾಯಿಸಿದ್ಮೇಲೆ ಆ ಜೀವನಕ್ಕೆ ಅರ್ಥನೇ ಇರಲ್ಲ, ಗೊತ್ತಾ?